ಶಾಶ್ವತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರವನ್ನೇನಪ್ಪ ಈ ಸಮಯದಲ್ಲಪ್ಪ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇವೆ. ಅಪ್ಪ ದೇವರೇ, ಈ ಸಮಯದಲ್ಲಿ ವಾಕ್ಯ ಸಂದೇಶಕ್ಕಾಗಿ ನಾನು ನಿಂತಿರುವಾಗಪ್ಪ ನಾನು ಅಯೋಗ್ಯನ ಸ್ವಾಮಿ, ಆದರೆ ನೀನು ಯೋಗ್ಯನಾಗಿ ನಿನ್ನ ಸೇವಕನಾದ ನನ್ನ ನಿಲ್ಲಿಸಿ ಅಪ್ಪ ನೀನು ನನ್ನೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ನೀನು ಮಾತನಾಡುವ ಮಾತುಗಳು ಇಲ್ಲಿರುವಂತ ಪ್ರತಿಯೊಬ್ಬರು ಅಪ್ಪ ಅದನ್ನ ಗ್ರಹಿಸಿ ಅರ್ಥ ಮಾಡಿಕೊಂಡು ನೀನೇ ಉದ್ಧರಿಸಲು ಶಕ್ತನೆಂಬುದಾಗಿ ನಂಬುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ 91ನೇ ಕೀರ್ತನೆ 14ನೇ ವಚನದಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನೆಂಬುದಾಗಿ ಇಲ್ಲಿ ಒಂದು ಕೀರ್ತನೆಗಾರನು ಬರೆದಿದ್ದಾನೆ. ಆ ಕೀರ್ತನೆಗಾರನು ಬರೆದಿರುವಾಗ ಈ ಮಾತು ದೇವರ ಮಾತಾಗಿದೆ. ದೇವರು ಯಾರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ ಅವ್ರನ್ನ ರಕ್ಷಿಸ್ತೇನೆ, ಲೋಕದ ಎಲ್ಲ ರೀತಿಯಲ್ಲಿ ರಕ್ಷಿಸ್ತೀನಿ ಎಂಬುದಾಗಿ ಮೊದಲನೇ ಭಾಗ ನಾವು ಧ್ಯಾನ ಮಾಡಿದ್ವಿ. ಎರಡನೇ ಭಾಗದಲ್ಲಿ ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನೆಂಬುದಾಗಿ ಕಳೆದ ಒಂದು ವಾರದಲ್ಲಿ ಕೂಡ ನನ್ನ ನಾಮವನ್ನು ಅರ್ಥವನಾಗಿರೋದು ಅವನನ್ನು ಉದ್ಧರಿಸುವೆನೆಂಬುದಾಗಿ ಮೊದಲನೇ ಭಾಗ ನಾವು ಧ್ಯಾನ ಮಾಡಿದ್ವಿ. ಈಗ ಎರಡನೇ ಭಾಗ ನನ್ನ ನಾಮವನ್ನು ಅರ್ಥವನಾಗಿರಿಂದ ಅವನನ್ನು ಉದ್ಧರಿಸುವೆನು. ಆತನ ನಾಮ ಅಂದ್ರೆ ದೇವರ ನಾಮ. ನಾವು ಏನ್ ಹೇಳ್ತೀವಿ, ಟ್ರಿನಿಟಿ ಗಾಡ್ ಅಥವಾ ತಂದೆ ಮಗ ಪರಿಶುದ್ಧಾತ್ಮ. ಉದಾಹರಣೆಗೆ ದೇವರಿಗೆ ಸಾವಿರಾರು ಹೆಸರುಗಳಿದೆ, ಅದರಲ್ಲಿ ಒಂದು ತಂದೆ ಮತ್ತು ಮಗ ಪರಿಶುದ್ಧಾತ್ಮ ಎಂಬುದಾಗಿ ಆ ವಿಂಗಡಿಸಲ್ಪಟ್ಟಿರುವಾಗ ತಂದೆಯ ನಾಮ ಏನ್ ಕೆಲಸ ಮಾಡ್ತಾರೆ, ತಂದೆ ಹೆಸರು, ತಂದೆಯಾದ ಯೆಹೋವ ದೇವರು ಮಾಡುವಂತ ಕಾರ್ಯಗಳು ಏನಂದ್ರೆ, ತಂದೆಯೂ ಆದ ದೇವರು ಪ್ರೀತಿಸುವನಾಗಿದ್ದಾನೆ. ತಂದೆಯಾದ ದೇವರು ನಮ್ಮನ್ನ ಇಡೀ ಲೋಕವನ್ನು ಪ್ರೀತಿಸುವಂತನಾಗಿದ್ದಾನೆ. ಯೋಹಾನ 3:16 ಏನ್ ಹೇಳ್ತದೆ, ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು. ನೋಡ್ರಿ, ಇಡೀ ಲೋಕವನ್ನು ಪ್ರೀತಿಸಿದ್ದಾನೆ, ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಹಾಗಾಗಿ ನಿನ್ನನ್ನು ನನ್ನನ್ನ ನಮ್ಮೆಲ್ಲರನ್ನ ಆತನ ಪ್ರೀತಿಸುವ ಆತನಾಗಿದ್ದಾನೆ. ನಾವು ಬೈಬಲ್ ಅನುಸಾರವಾಗಿ ನೋಡುವಾಗ ವಿಮೋಚನ ಕಾಂಡ 2ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ ಇಸ್ರಾಯೇಲರನ್ನ ಪ್ರೀತಿ ಮಾಡ್ತಾನೆ, ಇಸ್ರಾಯೇಲರನ್ನ ಆತನ ಪ್ರೀತಿ ಮಾಡ್ತಾನೆ. ಅವರು ಯಾಕೋಬನು ಸಮೇತ ಆತನ ಮಕ್ಕಳ ಸಮೇತ 70 ಜನರು ಐಗುಪ್ತ ದೇಶಕ್ಕೆ ಹೋಗ್ತಾರೆ. 70 ಜನರ ಮುಖಾಂತರ 400 ವರ್ಷಗಳು ಅಲ್ಲಿ ಮೇಲ್ಪಟ್ಟು ಅವರು ಅಲ್ಲಿ ಇದ್ದು ಜನಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಅಲ್ಲಿ ಶೋಧಿಸಲ್ಪಡ್ತಾರೆ. ಅವರು ಬಿಟ್ಟಿ ಕೆಲಸ ಮಾಡುವಂತವ್ರು, ದಾಸಿರಾಗಿ ಐಗುಪ್ತ ದೇಶದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ದೇವರಿಗೆ ಮೊರೆ ಇಡ್ತಾರೆ. ಯಾರಿಗೆ? ನಿನ್ನನ್ನು ನನ್ನನ್ನು ಕಾಯುವಂತ, ನಿನ್ನನ್ನು ನನ್ನನ್ನು ಪ್ರೀತಿಸುವಂತ ದೇವ್ರಿಗೆ ಮೊರೆ ಬಿಡ್ತಾರೆ. ನೋಡ್ರಿ, ವಿಮೋಚನ ಕಾಂಡ 2ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ನೋಡ್ರಿ, ಆ ಗೋಳು ದೇವರಿಗೆ ಮುಟ್ಟಿತು ಅಂದ್ರೆ ಇಸ್ರಾಯೇಲರು ಆ ಐಗುಪ್ತ ದೇಶದಲ್ಲಿ ಆ ಕೆಲಸ ಮಾಡ್ಲಿಕ್ಕಾಗದೆ ಎಷ್ಟೋ ಒತ್ತಾಡಿ ಅವ್ರು ಗೋಳಾಡ್ತಾ ಇದ್ರು. ಆ ಗೋಳಾಡುವಂತ ಸಂದರ್ಭದಲ್ಲಿ ತಂದೆಯಾದ ದೇವರು ನಾನು ಸೃಷ್ಟಿಸಿದ ಮಕ್ಕಳು, ನಾನು ಪ್ರೀತಿಸಿದಂತ ಮಕ್ಕಳು ಅವ್ರು ಕಷ್ಟ ಪಡ್ತಾ ಇದ್ದಾರೆ, ಅವ್ರು ದುಃಖ ಪಡ್ತಾ ಇದ್ದಾರೆ, ಅವ್ರು ವೇದನೆ ಪಡ್ತಾ ಇದ್ದಾರೆ ಅಂತ ಹೇಳಿ ಆ ಗೋಳು ದೇವರು ಪರಲೋಕದಲ್ಲಿರುವಂತ ದೇವರಿಗೆ ಮುಟ್ಟಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಇಲ್ಲಿ ವಿಮೋಚನ ಕಾಂಡ ಆದಿಕಾಂಡ 39ನೇ ಅಧ್ಯಾಯ ಯಾವ ರೀತಿ ಪ್ರೀತಿ ಮಾಡ್ತಾನೆ ಅಂತ 2ನೇ ವಚನ ನೋಡ್ರಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ನೋಡ್ರಿ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅಂದ್ರೆ ನಿನ್ನ ಜೊತೆಯಲ್ಲಿ ಇರ್ತಾನೆ, ಯೋಸೇಫನ ಜೊತೆಯಲ್ಲಿ ಇರ್ತಾನೆ, ನನ್ನ ಜೊತೆಯಲ್ಲಿ ಇರ್ತಾನೆ, ಪ್ರತಿಯೊಬ್ಬರ ಜೊತೆಯಲ್ಲಿ ದೇವರು ಇರ್ತಾನೆ. ಯಾಕಂದ್ರೆ ಆತನು ಪ್ರೀತಿಸುವಂತ ದೇವರು, ಪ್ರತಿಯೊಬ್ಬರ ಕಷ್ಟ ನೋಡುವಂತ ದೇವರು. ಯೋಸೇಫನು ತನ್ನ ಅಣ್ಣಂದ್ರ ಮುಖಾಂತರನೇ ದ್ವೇಷಿಸಲ್ಪಟ್ಟು ದೂಷಿಸಲ್ಪಟ್ಟು 20 ರೂಪಾಯಿಗಳು ಮಾರಲ್ಪಡ್ತಾನೆ.
20 ರೂಪಾಯಿಗಳು ಮಾರಲ್ಪಡುವಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಅವರು ತಗೊಂಡೋಗಿ ಒಂದು ಕೋಟಿಪರ್ನಿಗೆ ಮಾರ್ಬಿಡ್ತಾರೆ. ಮಾರ್ಬಿಡುವಂತ ಸಂದರ್ಭದಲ್ಲಿ ಯೆಹೋವನು ಯೋಸೇಫನ ಸಂಗಡ ಇರ್ತಾನೆ. ಆ ಯೋಸೇಫನ ಸಂಗಡ ಅವನು ಇರ್ತದ್ರಿಂದ ಅಲ್ಲಿ ಏನಾಗ್ತದೆ ಅಂದ್ರೆ ಪ್ರಿಯರೇ, ಅವನ ಮನೆಯೆಲ್ಲ ಅಭಿವೃದ್ಧಿ ಆಗ್ತದೆ. ಯಾರ ಮನೆ? ಆ ಪೋಟಿಫರನ ಮನೆ. ಈ ಒಬ್ಬ ದಾಸನಾಗಿ ಹೋಗಿರ್ತಾನೆ, ಒಂದು ಹಾಳಾಗಿ ಮಾರಾಟಪಟ್ಟವನು, ಕೊಂಡುಕೊಂಡಂತವನು. ಆದ್ರೆ ಯೋಸೇಫನು ಸಂಗಡ ದೇವರು ಇದ್ದಿದ್ರಿಂದ ಅಲ್ಲಿ ಏನಾಗ್ತದೆ ಅಂದ್ರೆ ಆ ಯಜಮಾನನು, ಆ ಪೋಟಿಫರನು ಆಶೀರ್ವದಿಸಲ್ಪಡ್ತಾನೆ. ಆ ತದನಂತರ ಏನಾಗ್ತದೆ ಅಂದ್ರೆ ಆ ಎಲ್ಲ ಜವಾಬ್ದಾರಿ ಆ ಯೋಸೇಫನಿಗೆ ಕೊಡಲ್ಪಡ್ತದೆ. ಆ ಫರೋಹನು ಏನ್ ಮಾಡ್ತಂದ್ರೆ, ಓ ದೇವರು ಇವನ ಸಂಗಡ ಇದ್ದಾನೆ, ದೇವ್ರ ಸಂಗಡ ಇರೋದ್ರಿಂದ ನಾನು ಯಾವುದು ಕೊರತೆ ಪಡೋಷ್ಟಿಲ್ಲ, ಜವಾಬ್ದಾರಲ್ಲ ಅವ್ನಿಗೆ ಒಪ್ಪಿಸ್ಬಿಡೋಣ ಅಂತೇಳಿ ಒಪ್ಪಿಸ್ಬಿಡ್ತೇನೆ. ಯಾಕಂದ್ರೆ ದೇವರು ಯೋಸೇಫನ ಸಂಗಡ ಇದ್ದನು. ಹಾಗೆ ಪ್ರಿಯ ನನ್ನ ಸಹೋದರ, ನನ್ನ ಸಹೋದರಿ, ಇವತ್ತು ನಿನ್ನ ಸಂಗಡ ಆತನ ಇರ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗೆ ನಾವು ನೋಡುವಾಗ 21ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತದೆ, 39-21, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ಆ ಯಜಮಾನನು ಆ ಯೋಸೇಫನ ಎಲ್ಲ ದೊರೆತನ ಏನು ಮನೆ ಮೇಲೆ ಅಧಿಕಾರ ಕೊಡ್ತಾನೆ. ಆದ್ರೆ ಆತನು ಬೇರೆ ಕೆಲಸದ ನಿಮಿತ್ತ ಹೊರಗಡೆ ಇರುವಾಗ ಆ ಫರೋಹನ ಹೆಂಡತಿ ಯೋಸೇಫನ ಮೇಲೆ ಆಸೆಗೊಳ್ತಾಳೆ. ಆ ಯೋಸೇಫನು ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸ್ತಾ ಇರ್ತಾನೆ, ದೇವರ ನಿಬಂಧನೆ ಮೀರದೆ ಜೀವಿಸ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಆಕೆ ನನ್ನೊಟ್ಟಿಗೆ ಕೂಡು ಅಂತ ಹೇಳುವಾಗ ಆಕೆಯಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ತಪ್ಪಿಸ್ಕೊಂಡು ಓಡುವಾಗ ಆಕೆ ಇವ್ರು ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿ ಏನ್ ಮಾಡಿ ಯಜಮಾನನ್ಗೆ ದೂರ ಹೇಳಿ ಅವನ ಮೇಲೆ ಇಲ್ಲ ಸಲ ದೂರ ಹೇಳಿ ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಸೆರೆಮನೆಯಲ್ಲಿ ಹಾಕಿದರೂ ಕೂಡ ಅಲ್ಲೇನಾಗ್ತದೆ ಅಂದ್ರೆ ಆ ಸೆರೆಮನೆ ಯಜಮಾನನ್ಗೆ ಮೇಲೆ ಈ ಯೋಸೇಫನಿಗೆ ಒಂದು ದಯಸ್ಸು ಹುಟ್ಟುವಂತೆ, ಒಂದು ಕನಿಕರ ಹುಟ್ಟುವಂತೆ ಏನ್ ಹೇಳ್ತಾನೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಅಂದ್ರೆ ಸೆರೆ ಮನೆ ಯಜಮಾನನ ಬಳಿಯಲ್ಲಿ ಕೂಡ ಅವನಿಗೊಂದು ದಯೆ ಕನಿಕರ ದೊರಕುವಂತೆ ದೇವರು ಮಾಡ್ತಾನೆ. ಅಂದ್ರೆ ಯಾರು ದೇವರ ಒಂದು ಭಯದಲ್ಲಿ, ಯಾರು ದೇವರ ಒಂದು ಭಕ್ತಿಯಲ್ಲಿ ಜೀವಿಸ್ತಾರೋ ಅವರ ಮೇಲೆ ದೇವರ ದಯೆ ಇರುತ್ತದೆ, ಅವರ ಮೇಲೆ ದೇವ್ರ ಕೃಪೆ. ಅಂದ್ರೆ ನಮ್ಮ ದೇವ್ರು ಏನಾಗಿದೆ ಅಂದ್ರೆ ಪ್ರೀತಿಸುವಂತವನಾಗಿದ್ದಾನೆ. ನಾವು ಕಷ್ಟ ಕಾಲದಲ್ಲಿದ್ರು, ಶೋಧನೆ ಕಾಲದಲ್ಲಿದ್ರು, ಎಂತ ಸಂದರ್ಭದಲ್ಲಿದ್ರು ಆತನ ನಮ್ಮನ್ನ ಏನ್ ಮಾಡ್ತಾನೆ, ಪ್ರೀತಿಸುವ ಆತನಾಗಿರ್ತಾನೆ. ವಿಮೋಚನ ಕಾಂಡದಲ್ಲಿ 3ನೇ ಅಧ್ಯಾಯ 7ನೇ ವಚನ ಏನ್ ಹೇಳುತ್ತೆ, ವಿಮೋಚನ ಕಾಂಡ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನೋಡ್ರಿ, ಅವರ ದುರವಸ್ಥೆಯನ್ನು ನಾನು ನೋಡಿದ್ದೇನೆ ಮತ್ತು ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಅಂದ್ರೆ ಇವ್ರು ಯಾರಾಗಿದ್ರೆ ಇಸ್ರಾಯೇಲರು ಒಂದು ಸಮಯ ದೇವರನ್ನು ಬಿಟ್ಟಿರ್ತಾರೆ. ಬಿಟ್ಟಿದ್ರು ಕೂಡ ಆ ದೇವರನ್ನ ಮರೆ ಇಡುವಾಗ, ಆ ದೇವರು ಪ್ರಾರ್ಥಿಸುವಾಗ ಅವ್ರು ಏನ್ ಮಾಡ್ತಾರೆ, ಅವರ ದುರಾವಸ್ಥೆಯನ್ನ ನೋಡಿದ್ದೀನಿ ಅಂತ ಹೇಳ್ತಾನೆ. ಪ್ರಿಯ ನನ್ನ ಸಹೋದರಿ, ಇಸ್ರಾಯೇಲರ ದುರಾವಸ್ಥೆ ನೋಡಿದಂತ ದೇವರು ನಿನ್ನ ದುರಾಸ್ತೆಯನ್ನು ನೋಡದೆ ಹೋಗ್ತಾನ, ನಿನ್ನ ದುಃಖವನ್ನು ನೋಡದೆ ಹೋಗ್ತಾನ, ನಿನ್ನ ಕಣ್ಣೀರನ್ನು ಆತನು ನೋಡದೆ ಹೋಗ್ತಾನ. ಪ್ರತಿಯೊಬ್ಬರು ನೋಡುವ ಆತನಾಗಿದ್ದಾನೆ. ಆತನ ಉನ್ನತ ಆಕಾಶದಲ್ಲಿದ್ದು ತನ್ನ ಭೂಮಿ ಮೇಲೆ ತನ್ನ ಸೃಷ್ಟಿಯಾದ ತನ್ನ ಮಕ್ಕಳಾದ ಪ್ರತಿಯೊಬ್ಬರನ್ನು ಆತನು ಗಮನಿಸುವಾಗಿರ್ತಾನೆ, ಪ್ರತಿಯೊಬ್ಬರನ್ನ ಆತನು ಪ್ರೀತಿಸುವ ಆತನಾಗಿರ್ತಾನೆ. ಅಲ್ಲೇ 9ನೇ ವಚನ ನೋಡುವಾಗ ನೋಡೋಣ. 9ನೇ ವಚನ ಏನ್ ಹೇಳುತ್ತೆ, ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು. ಐಗುಪ್ತ್ಯರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ನೋಡ್ರಿ, ಈಗ ಕೇಳು. ಯಾರು ಹೇಳ್ತಾ ಇದ್ದಾನೆ? ಮೋಶೆಗೆ ಹೇಳ್ತಾ ಇದ್ದಾನೆ. ಈಗ ಕೇಳು ಮೋಶೆ, ನನ್ನ ಮಾತು ಕೇಳು. ಏನ್ ಹೇಳ್ತಾ ಇದ್ದಾನೆ? ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿದ್ದು ಎಲ್ಲಿ? ಉನ್ನತ ಆಕಾಶದಲ್ಲಿರುವಂತ ದೇವರಿಗೆ ಇವರು ಭೂಲೋಕದಲ್ಲಿ ಮರೆಯಿಡುವಾಗ ಅವರ ಕೂಗು ಏನಾಗಿದೆ? ದೇವರಿಗೆ ಮುಟ್ಟಿದೆ, ಆ ದೇವರಿಗೆ ಮುಟ್ಟಿದೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ,
ನೀನು ಕಷ್ಟದಲ್ಲಿರುವಾಗ ನೀನು ದೇವರನ್ನು ಮರೆ ಇಡುವುದಾದ್ರೆ ನಿನ್ನ ದುಃಖವನ್ನು ಆತ ನೋಡುವಾತನಾಗಿದ್ದಾನೆ, ನಿನ್ನ ಕಣ್ಣೀರನ್ನು ಆತ ನೋಡುವಾತನಾಗಿದ್ದಾನೆ, ನಿನ್ನ ಇರುವಂತ ದುರಾವಸ್ಥೆಯನ್ನು ಆತ ನೋಡುವಾದಾಗಿದ್ದಾನೆ. ನಿನಗೆ ಎಂತ ಉಪದ್ರವ ಬಂದರೂ ಆತನು ನೋಡುವಾತನಾಗಿದ್ದಾನೆ. ನಮ್ಮ ದೇವರು ನೋಡುವಂತೆ ದೇವರು. ಹಾಗರಳು ಹೇಳ್ತಾಳೆ, ನನ್ನ ಕಷ್ಟವನ್ನು ನೋಡಿದಂತ ದೇವರು, ನನ್ನ ನೋಡುವಂತ ದೇವರು ಅಂತ. ಹಾಗರಳು ಏನ್ ಹೇಳ್ತಾರೆ, ದೇವ್ರಿಗೊಂದು ಹೆಸರು ಇಡ್ತಾರೆ, ಏನಂದ್ರ ನೋಡುವ ದೇವರು ಎಂಬುದಾಗಿ. ಆದ್ರಿಂದ ಪ್ರಿಯರೇ, ಇಲ್ಲಿ ಇಸ್ರಾಯೇಲರ ಕೂಗನ್ನು ಕೇಳ್ತಾ ಇದ್ದಾನೆ, ಇಸ್ರಾಯೇಲ್ ಗೋಳನ್ನ ಆತನಿಗೆ ಮುಟ್ತಾ ಇದೆ, ಇಸ್ರಾಯೇಲ್ ದುರಾವಸ್ಥೆನ ಆತನ ನೋಡ್ತಾ ಇದ್ದಾನೆ. ಅದಕ್ಕೆ ಒಂದು ತೀರ್ಮಾನ ಮಾಡ್ಕೊಳ್ತಾನೆ. ಆ ಮೋಶೆಗೆ ಹೇಳ್ತಾನೆ, ಅಲ್ಲಿ ನಾವು ನೋಡ್ತೇವೆ 17ನೇ ವಚನದಲ್ಲಿ, ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಹೆಬೂಸಿಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವೆನೆಂದು ನಿರ್ಣಯಿಸಿದ್ದೇನೆ ಎಂಬುದಾಗಿ ನನಗೆ ಹೇಳಿದನೆಂದು ತಿಳಿಸು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಮೋಶೆಯನ್ನು ಆರಿಸಿಕೊಂಡು ಅವರ ದುಃಖನ ನೋಡಿದ್ದೀನಿ, ಅವ್ರ ಗೋಳು ನನಗೆ ಮುಟ್ಟಿದೆ, ಅವ್ರ ದುರಾಸ್ತಿಯನ್ನು ನೋಡ್ತಾ ಇದ್ದೀನಿ. ಅವ್ರು ನಾನು ಪ್ರೀತಿಸುವಂತ ದೇವರು, ಅವ್ರು ನನ್ನ ಸೃಷ್ಟಿಯಾಗಿದ್ದಾರೆ. ಆದ್ರಿಂದ ಅವ್ರಿಗೆ ನಾನು ಒಂದು ಆ ಸೆರೆಯಿಂದ, ಆ ಕಷ್ಟದಿಂದ, ಆ ಕಣ್ಣೀರಿಂದ, ಆ ಶೋಧನೆಯಿಂದ ಬಿಡಿಸಲು ನಾನು ತೀರ್ಮಾನ ಮಾಡಿದ್ದೀನಿ. ಎಲ್ಲಿಗೆ ಬಿಡಿಸ್ತೀನಿ? ಅಲ್ಲಿಂದ ಐಗುಪ್ತದಿಂದ ಬಿಡಿಸಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಹಾಲು ಜೇನು ಹರಿಯುವಂತ ದೇಶಕ್ಕೆ. ಹಲ್ಲೆಲೂಯಾ. ಹಾಲು ಹರಿಯುವಂತ ದೇಶ ಅಂದ್ರೆ ಆ ಬೆಟ್ಟಗಳಿರುವಂತ ತಗ್ಗಾದ ಸ್ಥಳದಲ್ಲಿ, ಉನ್ನತವಾದ ಬೆಳೆಯುವಂತ ಸ್ಥಳದಲ್ಲಿ, ಉತ್ತಮವಾದ ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ಸ್ಥಳ. ಹಾಗಂದ್ರೆ ಬೆಟ್ಟಗಳಿಂದ ಯಾವಾಗಲೂ ನೀರು ಆ ಜೋಗು ಬರ್ತಾ ಇದ್ರೆ ಬೆಳ್ಳಿಗೆ ಬರ್ತದೆ. ಆ ನೀರು ನೋಡಕ್ಕೆ ಇನ್ನೂ ಅಷ್ಟು ಕುಡಿಯೋಣ ಅನ್ಸ್ತದೆ, ಅಷ್ಟು ಬೆಳ್ಳಗೆ ಇರ್ತದೆ. ಮತ್ತು ಜೇನು, ಆ ಬೆಟ್ಟಗಳಲ್ಲಿ ಸಮೃದ್ಧಿಯಾದ ಜೇನು ಇದೆ. ಮತ್ತು ಅಲ್ಲಿ ಆ ಕಾಲೇಬನನ್ನ ಮತ್ತು ಯೆಹೋಶುವನನ್ನ ಮತ್ತು ಇನ್ನೂ 8 ಜನರನ್ನ ಕಳಿಸ್ಕೊಟ್ಟಿರ್ತಾರೆ. ಆ ದೇಶ ಹೆಂಗಿದೆ ನೋಡ್ಕೊಂಡು ಹೋಗ್ರಿ. ಆ ಇಸ್ರಾಯೇಲ್ ಕಾನಾನ್ ದೇಶ ಅಂತ ನೋಡುವಾಗ ಅವ್ರು ಹೋಗಿ ವಾಪಸ್ ಬರೋ ಒಂದು ದ್ರಾಕ್ಷಿ ಗೊಂಚಲು ಕಟ್ ಮಾಡಿ ಇಬ್ರು ಹೊತ್ಕೊಂಡು ಬರ್ತಾರ್ರಿ ಒಂದು ಮರದ ಮೇಲೆ. ಏನು, ಇಬ್ರು ಹೊತ್ಕೊಂಡು ಬರ್ತಾರೆ. ಅಂದ್ರೆ ಪ್ರಿಯ ನನ್ನ ಸೋದರರೇ, ಅಂತ ಸಮೃದ್ಧಿಯಾದ ದೇಶ. ಈಗೆಲ್ಲಾನು ಒಂದು ದ್ರಾಕ್ಷಿ ಗೊಂಚಲು 1 ಕೆಜಿನೋ 2 ಕೆಜಿನೋ ಬರ್ತದೆ. ಆದರೆ ಆ ಕಾಲದಲ್ಲಿ ದ್ರಾಕ್ಷಿ ಗೊಂಚಲು ಇಬ್ರು ಹೊರುವಷ್ಟು ತೂಕ ಇತ್ತಂದ್ರೆ, ಅಂದ್ರೆ ಹೆಚ್ಚು ಕಡಿಮೆ 60, 70, 80 ಕೆಜಿ ತೂಕ ಇರ್ಬೋದು ಒಂದು ಗೊಂಚಲು, ದ್ರಾಕ್ಷಿ ಗೊಂಚಲು. ಅದು ಸಮೃದ್ಧಿಯಾದ ದೇಶ. ಅದಕ್ಕೆ ನಾನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವ್ರು ನಡೆಸ್ತೀನಿ, ಸೇರಿಸ್ಬೇಕಂತ ನಾನು ಏನ್ ಮಾಡಿದ್ದೀನಿ? ತೀರ್ಮಾನ ಮಾಡಿದ್ದೀನಿ. ಪ್ರಿಯ ನನ್ನ ಸಹೋದರರೇ, ದೇವರು ಪ್ರೀತಿಸುವಂತ ದೇವರು, ದೇವರು ಕಾಪಾಡುವಂತ ದೇವರು, ದೇವರು ಏನ್ ಮಾಡ್ತಾನೆ? ಆಶ್ರಯ ಕೊಡುವಂತ ದೇವರು. ಎಂದಿಗೂ ಆತನ ಬಿಡುವಂತ ದೇವರಲ್ಲ. ಎಂದಿಗೂ ನಮ್ಮ ದೇವರು ತಂದೆಯಾದ ದೇವರು. ನಾವೆಷ್ಟೇ ಅಪರಾಧ ಮಾಡಿದ್ರು ಆತನ ನಮ್ಮನ್ನು ಪ್ರೀತಿಸ್ತಾನೆ. ಆತನ ನಾವು ಪ್ರೀತಿಸ್ತಾ ಇರೋದ್ರಿಂದ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಆ ಇಸ್ರಾಯೇಲರು ಆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು, ಎಷ್ಟೇ ತಪ್ಪು ಮಾಡಿದ್ರು, ಅವ್ರ ಮರೆ ಹಿಡಿದಾಗ ಅವ್ರನ್ನ ಪ್ರೀತಿಸಿ ಅವ್ರನ್ನ ಆ ಸೆರೆಯಿಂದ, ಐಗುಪ್ತ ದೇಶದಿಂದ ಹೊರತಂದು ಅವ್ರನ್ನ ಕಾಲು ಜೇನು ಹರಿಯುವಂತ ದೇಶಕ್ಕೆ ಕರ್ಕೊಂಡಂದ್ರು. ಯೋನನು ಒಂದು ಮಾತು ಹೇಳ್ತಾನೆ. ಯೋನನ್ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಆತ ಏನ್ ಹೇಳ್ತಾನೆ ಅಂದ್ರೆ 4ನೇ ಅಧ್ಯಾಯ 2ನೇ ವಚನ. ಅವನು ಸಿಟ್ಟುಕೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದ್ದೇನಷ್ಟೇ. ನೀನು ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯು ಉಳ್ಳ ದೇವರು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ? ನೀನು ದಯೆಯು, ಕನಿಕರವು, ದೀರ್ಘ ಶಾಂತಿ, ಮಹಾ ಕೃಪೆಯು, ಕೇಡಿಗೆ ಮನಮರುಗುವನು ಎಂದು ನಾನು ತಿಳಿದೇ ಇದ್ದೇನೆ. ಅಂದ್ರೆ ನೀನು ಪ್ರೀತಿಸುವಂತ ದೇವರು. ಅಯ್ಯೋ ಅಂದ್ರೆ ಯಾರೇ ನಿನ್ನ ಹತ್ರ ಬರ್ಲಿ, ಅವನೆಷ್ಟೇ ಶತ್ರು ಆಗ್ಲಿ, ನೀನು ಅವನು ಪ್ರೀತಿ ಮಾಡ್ತೀಯಪ್ಪ. ಅದಕ್ಕೆ ನಾನು ಆ ನಿನವೆಗೆ ಹೋಗದೆ ಬೇರೆ ದೇಶಕ್ಕೆ ಓಡೋಗ್ತಾ ಇದ್ದೆ. ಯಾಕಂದ್ರೆ ಅವ್ರ ಮರೆ ಇಟ್ಬಿಟ್ರೆ ನೀನ್ ಅವ್ರ ಕನಿಕರಿಸಿ ಅವ್ರನ್ನ ಬದುಕಿಸಿ ಬಿಡ್ತೀಯ, ನನ್ನನ್ನು ಅವ್ರು ಸಾಯಿಸಿ ಬಿಡ್ತಾರೆ. ಆದ್ರಿಂದ ನಾನು
ನಿನಗೆ ಹೋಗದೆ ತಾರ್ಸಿಸಿಗೆ ಓಡೋದನೆ ಅಂತೇಳಿ ಅಲ್ಲಿ ಏನ್ ಹೇಳ್ತಾ ಇದ್ದೇನೆ, ನೀನು ದಯೆ ಕನಿಕರವುಳ್ಳಂತ ದೇವರು, ದೀರ್ಘ ಶಾಂತನು, ಮನಮರುಗುವಂತ ದೇವರು. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ತಂದೆಯಾದ ದೇವರು ಏನಾಗಿದ್ದಾನೆ? ಪ್ರೀತಿಸುವಾತನಾಗಿದ್ದಾನೆ. ತಂದೆಯಾದ ದೇವರು ಏನಾಗಿದ್ದಾನೆ? ಪ್ರೀತಿಸುವಾತನಾಗಿದ್ದಾನೆ. ಹಾಗಾಗಿ ಆತನು ಮುಂದೆ ನಾವು ಸರೆಂಡರ್ ಆಗುವಾಗ ನಾವೆಷ್ಟು ಘೋರ ಪಾಪಿಗಳಾಗಿದ್ರು, ಎಷ್ಟು ಹಿಂಸಕರಾಗಿದ್ರು, ಎಷ್ಟು ದುಷ್ಟರಾಗಿದ್ರು, ಎಷ್ಟು ಈ ಲೋಕದಲ್ಲಿ ಎಲ್ಲರಿಂದ ತಳ್ಳಲ್ಪಟ್ಟಿದ್ರು, ಆತನೇನ್ ಮಾಡ್ತಾನೆ? ಆತನ ಬಂದ್ಗೆ ನನ್ನ ಬಳಿಗೆ ಬರೋರ್ನ ನಾನು ತಳ್ಳಿ ಬಿಡೋದಿಲ್ಲ ಅಂತಾನೆ. ಅಂದ್ರೆ ಆತನ ಕನಿಕರ ಸಂಪನ್ನನು, ಪ್ರೀತಿ ಅಂತ, ದಯೆಯುವಂತ ದೇವರು ನಮ್ಮ ದೇವರು. ಆತನ ನಾಮವನ್ನ, ನನ್ನ ನಾಮವನ್ನು ಅರ್ಥವನಾಗರಿಂದ ಅವನನ್ನು ಉದ್ಧರಿಸುವೆನು. ಅಂದ್ರೆ ಯೆಹೋವ ದೇವರು ಪ್ರೀತಿಸುವಂತ ದೇವರೆಂಬುದಾಗಿ ನೀನು ತಿಳ್ಕೊಂಡ್ರೆ ನಿನ್ನನ್ನು ಉದ್ಧರಿಸ್ತಾನೆ, ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನಮ್ಮ ದೇವರು ಯಾರಾಗಿದ್ದಾನೆ? ಪ್ರೀತಿಸುವಂತ ದೇವರು. ಎರಡನೇದಾಗಿ ಆತನ ನಾಮ ಮಗ. ತಂದೆ, ಮಗ. ಮಗ ಅಂದ್ರೆ ಯೇಸು ಕ್ರಿಸ್ತನು. ಅಂದ್ರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ ಯೋಹಾನ 3:16 ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಆತನು ಕೊಟ್ಟು. ಅಂದ್ರೆ ತಂದೆಯ ಏಕೈಕ ಪುತ್ರನು, ತಂದೆಯ ಏಕೈಕ ಪುತ್ರನಾಗಿರುವಂತ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಈ ಭೂಲೋಕಕ್ಕೆ ಕಳಿಸ್ಕೊಡ್ತಾನೆ. ಯಾಕೆ? ನಿನ್ನನ್ನ ನನ್ನನ್ನ ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬೊಬ್ಬರನ್ನ ರಕ್ಷಣೆ ಮಾಡುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ. ಇಬ್ರಿಯ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇಬ್ರಿಯ 9:22 ವಚನದಲ್ಲಿ, ಇಬ್ರಿಯ 9:22 ಏನ್ ಹೇಳುತ್ತೆ? ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತ ಧಾರಣೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ನೋಡ್ರಿ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗೋದಿಲ್ಲ. ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಪಟ್ಟಣಗಳಲ್ಲಿ ವರ್ಷ ಕೆಲವರು ನಮ್ಮ ಸಹೋದರರು ಆಗಿರುವಂತವ್ರು ಏನ್ ಮಾಡ್ತಾರೆ? ಅವರು ಹಬ್ಬಗಳು ಮಾಡ್ತಾರೆ, ಜಾತ್ರೆಗಳು ಮಾಡ್ತಾರೆ, ಬಲಿ ಕೊಡ್ತಾರೆ. ಯಾಕೆ? ರಕ್ತ ಸಂತರ್ಪಣೆ ಮಾಡಿದ್ರೆ ನಮ್ಮ ಊರಿಗೆ ಬಿದ್ದಿರುವಂತ ಅನಿಷ್ಟ ಹೋಗ್ತದೆ, ಸೈತಾನ ಕ್ರಿಯೆಗಳು ಹೊರಟೋಗ್ತದೆ, ದುರಾತ್ಮನ ಕ್ರಿಯೆಗಳು ಹೊರಟೋಗ್ತವೆ, ನಮ್ಗೆ ಶಾಂತಿ ಸಮಾಧಾನ ಸಿಗ್ತದೆ, ಎಲ್ಲರಿಗೂ ಆರೋಗ್ಯ ಸಿಗ್ಬೇಕಂತ ಹೇಳಿ ಅನೇಕರು ಏನ್ ಮಾಡ್ತಾರೆ? ಲೋಕಾನುಸಾರವಾಗಿ ಅವರು ಜಾತ್ರೆಗಳು ಮಾಡ್ತಾರೆ, ಬಲಿಗಳು ಕೊಡ್ತಾರೆ, ಯಜ್ಞಗಳನ್ನ ಸಮರ್ಪಿಸ್ತಾರೆ, ಶಾಂತಿ. ಹಾಗಾಗಿ ಅನೇಕ ಯಜ್ಞ ಹೋಮಗಳು ಮಾಡ್ತಾರೆ. ಆದ್ರೆ ಅವರು ಪ್ರತಿ ವರ್ಷ ಮಾಡ್ಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪ್ರಿಯ ನನ್ನ ಸಹೋದರ ಸಹೋದರರೇ, ರೋಮ 3:23 ಏನ್ ಹೇಳ್ತದೆ? ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಅಂದ್ರೆ ಪ್ರತಿಯೊಬ್ಬರು ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಾಗಾಗಿ ಆ ದೇವರ ಮಹಿಮೆಯನ್ನು ನಾವು ಹೊಂದುವುದಕ್ಕಾಗಿ, ಅದನ್ನು ಪಡ್ಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ರಕ್ತವನ್ನು ನಿನಗೋಸ್ಕರ, ನನಗೋಸ್ಕರ ಚೆಲ್ಲುವುದಕ್ಕೋಸ್ಕರ, ಆ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಡುವುದಕ್ಕೋಸ್ಕರ ಆತನೇನ್ ಮಾಡಿದನು? ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದನು, ನಿನ್ನನ್ನು ನನ್ನನ್ನು ರಕ್ಷಿಸೋದಕ್ಕಾಗಿ. ಮಗ ಅಂದ್ರೆ ಯೇಸು ಅಂದ್ರೆ ಏನು? ರಕ್ಷಕನು. ಯೇಸು ಅಂದ್ರೆ ರಕ್ಷಕನು. ಪ್ರಿಯ ನನ್ನ ಸಹೋದರ ಸಹೋದರಿ, ನಿನ್ನನ್ನು ನನ್ನನ್ನ ಆತನು ರಕ್ಷಿಸುವಂತ ದೇವರಾಗಿದ್ದಾನೆ. ಆತನು ರಕ್ಷಿಸಲು ಆತನ ಶಕ್ತನಾಗಿದ್ದಾನೆ. ನೋಡ್ರಿ, 25ನೇ ವಚನದಲ್ಲಿ ನಾವು ನೋಡ್ತೇವೆ. ಇಬ್ರಿಯ 9:25ನೇ ವಚನ ಏನ್ ಹೇಳ್ತದೆ? ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ನೋಡಿ ಏನ್ ಹೇಳ್ತಾನೆ? ಇಹಲೋಕದಲ್ಲಿ ಮಹಾಯಾಜಕರು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು, ಅನ್ಯ ರಕ್ತ ಅಂದ್ರೆ ಯಾರು? ಪ್ರಾಣಿಗಳು. ಅನ್ಯ ರಕ್ತ ಅಂದ್ರೆ ಪ್ರಾಣಿಗಳು, ಹೋರಿಗಳು, ಹೋತಗಳು,
ಈ ರಕ್ತವನ್ನು ತೆಗೆದುಕೊಂಡು ಅವನು ಯಾಜಕನಾಗಿದ್ದ ಹಾರೋನಾಗ್ಲಿ ಅವನ ಹಿಂದೆ ಬಂದ ಅವನ ಸಂತಾನ ಎಲ್ಲ ಏನ್ ಮಾಡ್ತಾ ಇದ್ರು, ಹೋಮಗಳು ಸಮರ್ಪಣೆ ಮಾಡ್ತಾ ಪ್ರತಿ ವರ್ಷ ಮಾಡ್ತಾ ಇದ್ರು. ಆದ್ರೆ ಪ್ರತಿ ವರ್ಷ ಮಾಡಿದ್ರು ಅವರ ಪಾಪ ನಿವಾರಣೆ ಆಗ್ತಾ ಇರ್ಲಿಲ್ಲ. ಅದೇನಾಗ್ತಾ ಇತ್ತು, ಅನ್ಯ ರಕ್ತದಿಂದ ಅವರ ಪಾಪಗಳು ಮುಚ್ಚಲ್ಪಡ್ತಾ ಇತ್ತು, ಕವರಿಂಗ್ ಆಗ್ತಾ ಇತ್ತು. ಆದರೆ ಯೇಸು ಕ್ರಿಸ್ತನು ಆ ಮುಚ್ಚಲ್ಪಟ್ಟಂತ ಕವರಿಂಗ್ ಮಾಡುವಂತ ಕೆಲಸ ಮಾಡದೆ ಸಂಪೂರ್ಣವಾಗಿ ತನ್ನ ರಕ್ತವನ್ನೇ ತೆಗೆದುಕೊಂಡು ನಾವು ನೋಡ್ತೀವಿ. 12ನೇ ವಚನ ನೋಡ್ರಿ, 12ನೇ ವಚನ. ಹೋತಗಳ ಮತ್ತು ಹೋರಿಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದ ಒಂದೇ ಸಾರಿ. ಪ್ರಿಯ ನನ್ನ ಸಹೋದರ ಸಹೋದರಿ, ಈ ಲೋಕದಲ್ಲಿ ಹಳೆ ಒಡಂಬಡಿಕೆಯ ಯಾಜಕರು ಪ್ರತಿ ವರ್ಷ ಯಜ್ಞ ಹೋಮಗಳ ಸಮರ್ಪಣೆ ಮಾಡಬೇಕಾಯಿತು, ಬಲಿಗಳ ಸಮರ್ಪಣೆ ಮಾಡಬೇಕಾಯಿತು. ಯಾಕೆ? ಪ್ರತಿ ಮನುಷ್ಯರ ಪಾಪ ನಿವಾರಣೆ ಆಗಬೇಕೆಂಬುದಾಗಿ. ಆದರೆ ಮಗನಾದಂತ ಯೇಸು ಕ್ರಿಸ್ತನು ಈ ಲೋಕ ರಕ್ಷಕನಾಗಿ ಇಡೀ ಲೋಕದ ಪ್ರಪಂಚದಲ್ಲಿರುವ ಎಲ್ಲ ಜಾತಿ ಜನಾಂಗಗಳ ಪಾಪ ಪರಿಹಾರ ನಿವಾರಣೆಗಾಗಿ ಆತನ ಯಜ್ಞಾರ್ಪಿತನಾಗಿ, ಯಜ್ಞದ ಕುರಿಯಾತನಾಗಿ. ಯೋಹಾನ 1:29 ಏನ್ ಹೇಳ್ತದೆ? ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಸಾಕು. ಏನಂತೆ? ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡ್ತಾನೆ. ಯಾರು? ಯೇಸು ಕ್ರಿಸ್ತನು ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡೋದಕ್ಕಾಗಿ ಯಜ್ಞಾರ್ಪಿತನಾಗಿ ಬಲಿ ಅರ್ಪಿಸಿ ಆ ಕಲ್ವರಿ ಶಿಲುಬೆ ಮೇಲೆ, ಪ್ರಿಯ ನನ್ನ ಸಹೋದರ ಸಹೋದರಿ, ನೀನು ನಾನು ಇಡೀ ಪ್ರಪಂಚ ಅನುಭವಿಸುವಂತ ಆ ಘೋರವಾದ ಶಿಕ್ಷೆ, ಆ ನಿತ್ಯ ಯಾತನೆ, ಆ ನಿತ್ಯ ಮರಣ, ಆ ಮರಣದಿಂದ ತಪ್ಪಿಸೋದಕ್ಕಾಗಿ ಯೇಸು ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ಯಜ್ಞಾರ್ಪಿತನಾಗಿ ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಆತನ ಏನ್ ಮಾಡ್ದ? ರಕ್ಷಕನಾಗಿ, ಅಂದ್ರೆ ಯೇಸುವಾಗಿ ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಿಸುವುದಕ್ಕಾಗಿ ಆತನ ಮಗನಾಗಿ ಲೋಕಕ್ಕೆ ಬಂದನು. ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನು ಉದ್ಧರಿಸುವನಂದ್ರೆ ಈ ಲೋಕಾಂತರವಾಗಿ ನಿನ್ನನ್ನು ಆತನ ಪ್ರೀತಿ ಮಾಡಿ ತಂದೆಯಾದ ದೇವರು ಪ್ರೀತಿ ಮಾಡ್ತಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಿನ್ನ ಸೀಮಿತ ಮಾಡದೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಆತನ ಯಜ್ಞಾರ್ಪಿತನಾಗಿ ನನ್ನ ಪ್ರತಿಯೊಬ್ಬರ ಪಾಪವನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಪರಲೋಕದಲ್ಲಿ ನಿತ್ಯ ಜೀವ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಒಂದು ತ್ಯಾಗ ಈ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ. ಯಾರಾದ್ರೂ ಮಾಡಿದ್ದಾರ? ಎಷ್ಟೋ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಎಷ್ಟೋ ದೇವರುಗಳನ್ಸ್ಕೋರು ಬಂದಿದ್ದಾರೆ, ಹೋಗಿದ್ದಾರೆ. ಯಾರಾದ್ರೂ ನಾನು ಮನುಷ್ಯರಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತೀನಿ, ನನ್ನ ತ್ಯಾಗ ಮಾಡ್ತೀನಿ, ಅವನ್ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿ ಯಾರಾದ್ರೂ ಇದ್ದಾರ? ಎಷ್ಟೋ ಜನರು ಬಂದ್ರು, ಶಿಲೆಗಳಾಗಿದ್ದಾರೆ, ಜೀವ ಸಮಾಧಿಗಳಾಗಿದ್ದಾರೆ, ಮತ್ತು ವಿಗ್ರಹಗಳಾಗಿದ್ದಾರೆ, ಏನೇನೋ ಆಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನಿನ್ನ ನನ್ನ ಪಾಪವನ್ನು ಹೊತ್ತು ಆ ಕಲ್ವರಿ ಶಿಲುಬೆ ಮೇಲೆ ಅದಕ್ಕೆ ತಕ್ಕಾದ ಶಿಕ್ಷೆಯನ್ನು ಹೊಂದಿ ಅದನ್ನು ಸತ್ತು ಸಮಾಧಿ ಇಡಲ್ಪಟ್ಟು 3ನೇ ದಿವಸ ಎಲ್ಲರ ಪಾಪಗಳನ್ನು ಜಯಿಸಿ ನಿತ್ಯ ಜೀವಿತವಂತನಾಗಿ ಎದ್ದು ಬಂದಿದ್ದಾನೆ. ಈಗ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಿನಗೋಸ್ಕರ ನನಗೋಸ್ಕರ ಪ್ರತಿ ದಿನ ಅದನ್ನು ಪ್ರಾರ್ಥಿಸುವಂತನಾಗಿದ್ದಾನೆ. ಪ್ರತಿದಿನ ನಿನ್ನನ್ನು ನನ್ನನ್ನು ರಕ್ಷಿಸ್ತಾ ಇದ್ದಾನೆ. ನಾವು ಬ್ರತಿಕಿದ್ದೀವಿ ಅಂದ್ರೆ, ಯಾವ ಅಪಾಯಗಳಿಲ್ಲದೆ ನಾವು ಜೀವಿಸ್ತಾ ಅಂದ್ರೆ ಅದು ದೇವರ ಮಹಾ ಕೃಪೆ, ಅದು ದೇವರ ಮಹಾ ಆಶೀರ್ವಾದ ಆಗಿದೆ. ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನಿನ್ನನ್ನು ಆತನು ಉದ್ಧರಿಸಬೇಕು, ನಿತ್ಯ ಜೀವಿತ ಕೊಡಬೇಕಂದ್ರೆ ಯೇಸು ಕ್ರಿಸ್ತನನ್ನ ನೀನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ನಿನ್ನ ಎಲ್ಲ ಪಾಪಗಳು ಯೇಸು ಕ್ರಿಸ್ತನ ಮುಖಾಂತರ ಅರಿಕೆ ಮಾಡಿ ಒಪ್ಪಿಕೊಂಡು ತಂದೆಯಾದ ದೇವರ ಹತ್ರ ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನ ಮುಖಾಂತರ ಅವು ಪ್ರಾರ್ಥಿಸುವಾಗ ಆತನ ನಿನ್ನ ಕಡು ಪಾಪಗಳು ಕಡು ಕೆಂಪಾದ ಆಗಿದ್ರು ಅದನ್ನೇನ್ ಮಾಡ್ದಾನೆ? ಹಿಮದ ಹಾಗೆ ಬೆಳ್ಳಗ ಮಾಡಿ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸ್ತಾನ್ರಿ. ತನ್ನ ರಕ್ತದಿಂದ ತೊಳೆದು ನಿನ್ನನ್ನು ಶುದ್ಧೀಕರಿಸ್ತಾನೆ.
ಮತ್ತೆ ನೀನು ಈ ಲೋಕದಲ್ಲಿ ಶಾರೀರಿಕವಾಗಿ ಸಾಯ್ಬೋದು, ಆದ್ರೆ ಆತ್ಮಿಕವಾಗಿ ನಿತ್ಯ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವೇನ್ ಮಾಡ್ತೀವಿ, ಯೇಸು ಕ್ರಿಸ್ತನ ಭರಣದಲ್ಲಿ ಬಿಸಲ್ಪಟ್ಟು ಆತ್ಮಿಕ ಅಕ್ಷಯ ಶರೀರ ಹೊಂದಿ ಪರಲೋಕದಲ್ಲಿ ನಿತ್ಯ ಜೀವನ ಹೊಂದೋರಾಗಿದ್ದೇವೆ. ಆತನ ಏನು ನನ್ನ ನಾಮವನ್ನು ಅರ್ಥವನಾಗಿ ಅವನನ್ನು ಉದ್ಧರಿಸುವನು. ಯೇಸು ಕ್ರಿಸ್ತನು ನಿನ್ನನ್ನು ನನ್ನ ರಕ್ಷಿಸಲಿಕ್ಕೆ, ನಿತ್ಯ ಜೀವಿತ ಕೊಡ್ಲಿಕ್ಕೆ ಆತನು ಬಂದಿದ್ದಾನೆ. ಮೂರನೇ ಹೆಸರೇನು? ಪವಿತ್ರಾತ್ಮನು. ತಂದೆ, ಮಗ, ಪರಿಶುದ್ಧಾತ್ಮನು. ಪವಿತ್ರಾತ್ಮನು ಏನ್ ಮಾಡ್ತಾನೆ? ನಮ್ಮನ್ನು ಕಾಯ್ತಾನೆ, ಅಥವಾ ನಮ್ಗೆಲ್ಲಾ ಸಮಯದಲ್ಲಿ ಸಹಾಯ ಮಾಡುವಾತನಾಗಿದ್ದಾನೆ. ಪವಿತ್ರಾತ್ಮನು ನಮ್ಗೆ ಸಹಾಯ ಮಾಡುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಆತನ ಭೂಮಿ ಮೇಲೆ ಇದ್ದಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 15, 16, 17ನೇ ವರ್ಷದಿಂದ ಏನ್ ಹೇಳ್ತದೆ? ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬರ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸಾಕಮ್ಮ, ಏನು ಆ ಸಹಾಯಕನು? ಸತ್ಯದ ಆತ್ಮನು. ಅಂದರೆ ತಂದೆಯಲ್ಲಿರುವಂತಹ ಆತ್ಮನು, ಯೇಸು ಕ್ರಿಸ್ತನಲ್ಲಿದ್ದಂತಹ ಆತ್ಮನು, ಆ ಸತ್ಯದ ಆತ್ಮನು ಇವಾಗ ನಮ್ಮ ಮಧ್ಯದಲ್ಲಿ ಜೀವಿಸುವಾತನಾಗಿದ್ದಾನೆ. ಈಗ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿಲ್ಲ, ನಮ್ಮ ಮಧ್ಯದಲ್ಲಿ ಇರೋದು ತಂದೆಯಾದ ದೇವರ ಆತ್ಮನು, ಮಗನಾದ ಯೇಸು ಕ್ರಿಸ್ತನ ಆತ್ಮನಾಗಿರುವಂತ ಆ ಪರಿಶುದ್ಧ ಆತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಗೆ ಸಹಾಯ ಮಾಡುವಾತನಾಗಿದ್ದಾನೆ. ಅನೇಕರಿಗೆ ಅನೇಕ ಸಾರಿ ಪ್ರಾರ್ಥನೆ ಮಾಡೋದು ಗೊತ್ತಾಗೋದಿಲ್ಲ. ಏನಂತ ಪ್ರಾರ್ಥನೆ ಮಾಡ್ಬೇಕು, ಹೇಗೆಂದ್ರೆ ಪ್ರಾರ್ಥನೆ ಮಾಡ್ಬೇಕು. ಒಂದು ಹಾಡುಗಾರನ ಬರೆದಿದ್ದಲ್ಲ, ಏನೆಂದು ಪ್ರಾರ್ಥಿಸಲಿ, ಹೇಗೆಂದು ಪ್ರಾರ್ಥಿಸಲಿ, ಕಲಿಸಿಕೊಡೋ ಆತ್ಮನ ಪವಿತ್ರಾತ್ಮನೇ ಅಂತ. ಈ ರೀತಿ ಆದ್ರೆ ಅನೇಕರಿಗೆ ಪ್ರಾರ್ಥನೆ ಮಾಡೋದು ಗೊತ್ತೇ ಇಲ್ಲ. ಕೆಲವಾರು ವರ್ಷಗಳು ಅವರು ಕ್ರಿಸ್ತನಲ್ಲಿದ್ದಾರೆ, 30 ವರ್ಷ 40 ವರ್ಷ ದೇವರ ಮಕ್ಕಳಾಗಿ ಜೀವಿಸ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಂದ್ರೆ ನನ್ಗೆ ಬರಲ್ಲಯ್ಯ, ನೀವೇ ಮಾಡಿ. ಏನೋ ನಾನು ನೆನ್ಸ್ಕೊಳ್ತೀನಿ ಅಂತ, ಏಸಪ್ಪ ಕಾಪಾಡು, ಏಸಪ್ಪ ಕಾಪಾಡು, ಏಸಪ್ಪ ಕೆಲ್ಸಕ್ಕೆ ಹೋಗ್ತಾ ನನ್ನ ಜೊತೆಯಲ್ಲಿರು. ಇಷ್ಟು ಒಂದೊಂದು ಮಾತಲ್ಲ ಕೆಲವರು ಪ್ರಾರ್ಥನೆ ಮಾಡಿ ನಂಬಿಕೆಯಲ್ಲಿ ಜೀವಿಸ್ತಾ ಇರ್ತಾರೆ. ಆದ್ರೆ ಕೆಲವು ಸಾರಿ ನಮ್ಗೆ ಬೇಕಾಗಿರುವಂತ ಸಹಾಯ ಬೇಕಂದ್ರೆ ಯಾವ ರೀತಿ ದೇವ್ರ ಹತ್ರ ಬೇಡಬೇಕು ನಮ್ಗೆ ಗೊತ್ತಾಗೋದಿಲ್ಲ, ಯಾವ ರೀತಿ ಬೇಡಬೇಕು ನಮ್ಗೆ ದೇವ್ರಿಗೆ ಗೊತ್ತಾಗಲ್ಲ. ಆದ್ರೆ ಒಂದ್ಸಾರಿ ಪಾಲ್ಯಾಂಗಿಚ್ಚು ಅಂದ್ರೆ ಇಡೀ ಪ್ರಪಂಚದಲ್ಲಿ ಒಳ್ಳೆ ಫೇಮಸ್ ದೇವರ ಸೇವಕರು. ಆತನು ರಕ್ಷಣೆ ಹೊಂದಿದ ನಂತರ ಯಾರಿಗಾದ್ರೂ ಮುಟ್ಟಿದ್ರೆ ಸಾಕು ಬಿಡುಗಡೆ ಆಗ್ತಾ ಇತ್ತು, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗ್ತಾ ಇತ್ತು, ಅವ್ರಿಗೆ ಏನೇನ್ ಬೇಕು ಎಲ್ಲ ಒದಗಿ ಬರ್ತಾ ಇತ್ತು. ಆದ್ರೆ ಆತನು ಒಬ್ಬ ಬಡ ಸೇವಕನಾಗಿರ್ತಾನೆ. ಪ್ರಾರಂಭದ ದಿನಗಳಲ್ಲಿ ಆತನ ಹಳ್ಳಿಗೆ ಸುವಾರ್ತೆ ಸಾರುವಂತ ಆಸೆ ಇದೆ. ಹಳ್ಳಿಗೆ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ಬೇಕು, ಸೈಕಲ್ ಬೇಕು, ಮತ್ತು ಬೈಬಲ್ ಓದು ಕೆಳಗೆ ಕುತ್ಕೊಂಡು ಓದ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ. ಒಂದು ಚೇರು, ಒಂದು ಟೇಬಲ್ ಬೇಕಾಗಿತ್ತು. ಚೇರ್ ಮೇಲೆ ಕುತ್ಕೊಂಡು ಟೇಬಲ್ ಮೇಲೆ ಬುಕ್ ಇಟ್ಕೊಂಡು ಓದೋಕ್ಕಾಗಿ ಈ 3 ಬೇಕಾಗಿತ್ತು. ಒಂದು ಚೇರು, ಒಂದು ಟೇಬಲ್, ಒಂದು ಸೈಕಲ್ ಸುವಾರ್ತೆ ಸಾರೋದಕ್ಕಾಗಿ. ಯಾವಾಗಲೂ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ದೇವರೇ ನನ್ಗೆ ಹಳ್ಳಿಗೆ ಹೋಗ್ಬೇಕು, ಒಂದು ಸೈಕಲ್ ಬೇಕು, ಒಂದು ಕುತ್ಕೊಂಡು ನೆಲದಲ್ಲಿ ಕುತ್ಕೊಂಡು ಬಗ್ಕೊಂಡು ಓದಕ್ಕಾಗಲ್ಲ, ಒಂದು ಟೇಬಲ್, ಒಂದು ಚೇರ್ ಬೇಕು, ನನ್ಗೆ ಒದಗಿಸ್ಕೊಡ್ ದೇವ್ರೆ, ಒದಗಿಸ್ಕೊಡ್ರ ದೇವ್ರೆ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಪ್ರಾರ್ಥನೆ ಮಾಡುವಾಗ ಉತ್ತರನೇ ಸಿಗಲಿಲ್ವಂತೆ. ಬೇರೆಯವ್ರಿಗೆ ಯಾರಿಗಾನ ಪ್ರೇಯರ್ ಮಾಡಿ ತಕ್ಷಣ ಉತ್ತರ ಸಿಗ್ತಾ ಇದೆ. ಯಾಕೆ ದೇವ್ರೆ ಎಲ್ಲರಿಗೂ ಪ್ರೇಯರ್ ಮಾಡೋಕೆ ಎಲ್ಲರಿಗೂ ಉತ್ತರ ಕೊಡ್ತಾ ಇದೆ, ನನಗಾಗಿ ನಾನು ಬೇಡ್ತಾ ಇದ್ರೆ ಯಾಕೆ ನನ್ಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳುವಾಗ ಪವಿತ್ರಾತ್ಮ ಆತನೊಟ್ಟಿಗೆ ಮಾತನಾಡಿದಂತೆ, ಮಗನೇ ಸೈಕಲ್ ಬೇಕು ಅಂತ ಕೇಳ್ತಾ ಇದೀಯಾ, ಚೇರ್ ಬೇಕಂತ ಕೇಳ್ತಾ ಇದೆಯಾ, ಟೇಬಲ್ ಬೇಕು ಅಂತ ಕೇಳ್ತಾ ಇದೀಯ, ಎಂತದ್ ಬೇಕು ಅಂತ ನೀನ್ ಕೇಳ್ತಾ ಇಲ್ವಲ್ಲ, ಏನು ಎಂತದ್ ಬೇಕು ಅಂತ ನೀನ್ ಕೇಳ್ತಾ ಇಲ್ವಲ್ಲ. ಸೈಕಲ್ಗಳು ಎಷ್ಟು ಕಂಪನಿಗಳಿದೆ, ಸೈಕಲ್ಗಳು ಎಷ್ಟು ಕಂಪನಿಗಳಿದೆ ಹೇಳ್ರಿ, ಚೇರ್ಗಳು, ಟೇಬಲ್ಗಳು ಎಂತೆಂತ ಇದೆ. ಅವಾಗ ಓ ದೇವ್ರೆ ನಂದೇ ತಪ್ಪಾಯ್ತು, ನನಗೆ ಅಮೇರಿಕವ್ರು ಉಪಯೋಗಿಸ್ತಾರಲ್ಲ, ಅಮೇರಿಕರು ಒಳ್ಳೆ ವಸ್ತುಗಳು ಏನೇ ಅವ್ರು ಉಪಯೋಗಿಸಿದ್ರು ಒಳ್ಳೆ ಗ್ರೇಟ್ ಆಗಿ ಉನ್ನತವಾದ ವಸ್ತುಗಳು ಉಪಯೋಗಿಸ್ತಾರೆ. ಹಾಗಾಗಿ ಅಮೇರಿಕದವ್ರು ಉಪಯೋಗಿಸುವಂತ ನಂಗೆ ಸೈಕಲ್ ಬೇಕು,
ಅಮೇರಿಕರು ಕುತ್ಕೊಳ್ಳುವಂತ ಚೇರ್ ಬೇಕು, ಅಮೇರಿಕರು ಉಪಯೋಗಿಸುವಂತ ಟೇಬಲ್ ಬೇಕು ಅಂತ ಈ ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿದ್ದಾನೆ. ಬೆಳಗ್ಗೆ 7 ಮೊದಲು ಬಂದು ಡೋರ್ ತರ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ನಮ್ಗೆ ಟ್ರಾನ್ಸ್ಫರ್ ಆಗಿದೆ, ಈ ಸೈಕಲ್ಲು, ಈ ಟೇಬಲ್, ಚೇರ್ ಎಲ್ಲ ಎತ್ಕೊಳಕ್ಕಾಗಲ್ಲ, ನಾವು ಪ್ರಾರ್ಥನೆ ಮಾಡೋದು ದೇವ್ರು ನಿನ್ನನ್ನು ತೋರಿಸ್ದ, ದೇವ್ರು ನಿನ್ನ ತೋರಿಸ್ದ ಅಂತೇಳಿ ಬೆಳಗ್ಗೆ ಪಾಲಂಗಿಚ್ಚು 7 ಮೊದಲೇ ಬಾಕಲ್ ತಟ್ಟಿ ಎಬ್ಬಿಸ್ತಾ ಇದೆ. ನಮ್ಗೆ ಸಮಯ ಆಗ್ತಾ ಇದೆ, ನಾವು ಹೋಗ್ಬೇಕು, ದೇವ್ರು ಹೇಳಿದೆ ನೀವು ನಿಮ್ಗೆ ಕೊಡ್ರಿ ಅಂತೇಳಿ. ಅಮೇರಿಕ ಅವರು ತುಳಿಯುವಂತ ಸೈಕಲ್ಲು, ಅಮೇರಿಕಗೂ ಯೂಸ್ ಮಾಡುವಂತ ಚೇರು, ಅಮೇರಿಕರು ಯೂಸ್ ಮಾಡುವಂತ ಟೇಬಲ್ ಬೆಳಗ್ಗೆನೆ ಬಂದ್ಬಿಟ್ಟಂತೆ. ಹಾಗಾಗಿ ಅನೇಕ ಸಾರಿ ನಾವು ಏನು ಬೇಡಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಯಾವ ರೀತಿ ಬೇಡಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಅದರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಿಯ ನನ್ನ ಸಹೋದರ ಸಹೋದರಿ, ಅದಕ್ಕೆ ಪವಿತ್ರಾತ್ಮನ ಏನ್ ಮಾಡ್ತಾನೆ ಅಂದ್ರೆ ನಮ್ಗೆ ಸಹಾಯ ಮಾಡ್ತಾನೆ. ನಾವು ಯೇಸು ಕ್ರಿಸ್ತನ ಹೇಳ್ತಾನೆ 16ನೇ ಅಧ್ಯಾಯದಲ್ಲಿ, ಯೋಹಾನ 16ನೇ ಅಧ್ಯಾಯದಲ್ಲಿ 7 ರಿಂದ 15 ವಚನಗಳ ತನಕ ಏನ್ ಹೇಳ್ತಾನೆ ಅಂದ್ರೆ, ಆ ಪ್ರಿಯರೇ, ಅಲ್ಲಿ ನಾನು ಹೋದ್ರೆ ನಿಮ್ಗೆ ಒಬ್ಬ ಸಹಾಯಕನ ಕಳಿಸ್ತೀನಿ, ನಾನು ಹೋದ್ರೆ ನಿಮ್ಗೆ ಒಬ್ಬ ಸಹಾಯಕನ ಕಳಿಸ್ತೀನಿ ಅಂತೇಳಿ ಸುಮಾರು ಸಾರಿ ಅಲ್ಲಿ ಹೇಳ್ತಾನೆ. ನೋಡ್ರಿ ಏನ್ ಹೇಳ್ತಾನೆ ಅಂದ್ರೆ, ಆದರೂ ನಾನು ನಿಮ್ಗೆ ಸತ್ಯವನ್ನು ಹೇಳುತ್ತೇನೆ ಕೇಳ್ರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದ್ರೆ ನಾನು ಹೋಗೋದಿದ್ದರೆ ಆ ಸಹಾಯಕನು ನಿಮ್ಮ ಬಳಿ ಬರುವುದಿಲ್ಲ, ನಾನು ಹೋದ್ರೆ ಆತನು ನಿಮ್ಮ ಬಳಿಗೆ ಕಳಿಸ್ಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವು ಹುಟ್ಟಿಸುವನು. ಅವರು ನನ್ನನ್ನು ನಂಬದೆ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿ ವಿಷಯದಲ್ಲಿಯೂ ಲೋಕಾಧಿಪತಿಗೆ ನ್ಯಾಯ ತೀರ್ಪು ಆದುದರಿಂದ ನ್ಯಾಯ ತೀರ್ಪು ವಿಷಯದಲ್ಲಿಯೂ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ನಾನು ನಿಮ್ಗೆ ಹೇಳಬೇಕಾದದ್ದನ್ನು ಇನ್ನು ಬಹಳ ಉಂಟು, ಆದ್ರೆ ಸದ್ಯಕ್ಕೆ ಅದನ್ನು ಹೊರಲಾರರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟು ತಾನೇ ಮಾತಾಡದೆ ಕೇಳಿದ ಮಾತುಗಳ ಹಾಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮ್ಗೆ ತಿಳಿಸುವನು. ಆತನು ನನ್ನೊಳಗಿನಿಂದ ತೆಗೆದುಕೊಂಡು ನಿಮ್ಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ನೋಡ್ರಿ, ಈ ಆತನು ಅಂದ್ರೆ ಯಾರಂದ್ರೆ ಪರಿಶುದ್ಧಾತ್ಮನು. ಯೇಸು ಕ್ರಿಸ್ತನು ಈ ಲೋಕವನ್ನು ಬಿಡ್ತೀನಿ, ನಾನು ಹೋಗುವಾಗ ನನ್ನಲ್ಲಿ ತಂದೆಯಲ್ಲಿರುವಂತಹ ಆತ್ಮನು ನನ್ನೊಂದಿಗಿದ್ದಾನೆ, ಆತ್ಮನು ಈ ಲೋಕಕ್ಕೆ ನಾನು ಕಳಿಸ್ಕೊಡ್ತೀನಿ. ಆತನ ಯಾರು? ಸತ್ಯದ ಆತ್ಮನು. ಆ ಸತ್ಯದ ಆತ್ಮನು ಏನ್ ಮಾಡ್ತಾನೆ, ನಿಮ್ಗೆ ಪ್ರಾರ್ಥನೆ ಮಾಡುವಂತ ಬರದಿದ್ರು ಕೂಡ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡ್ತಾನೆ. ಮತ್ತು ಬರುವಂತ ಎಲ್ಲ ಅಪಾಯಗಳಿಂದ, ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಕಾಯ್ತಾನೆ. ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ದೇವರೊಟ್ಟಿಗೆ ನೀವು ಅನ್ಯೋನ್ಯತೆಯಿಂದ ಹೊಂದ್ಕೊಂಡಿರ್ಬೇಕು, ನಿಮ್ಮ ಜೀವಿತವನ್ನು ಯಾವ ರೀತಿ ಪರಿಶುದ್ಧಗೊಳಿಸಬೇಕು, ಎಲ್ಲ ಆತನು ನಿಮ್ಗೆ ತಿಳಿಯಪಡಿಸ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಎಲ್ಲ ಹೇಳ್ತದಂದ್ರೆ ರೋಮ 8ನೇ ಅಧ್ಯಾಯ 26-27 ವಚನ ಹೇಳ್ತದೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವವನೆಂದು ಆತನು ಬಲ್ಲನು. ಹಲ್ಲೆಲೂಯಾ. ನೋಡ್ರಿ, ಒಂದೊಂದು ಸಾರಿ ನಮ್ಗೆ ಏನು ಬೇಡಬೇಕೋ ದೇವ್ರಿಗೆ ಗೊತ್ತಾಗಲ್ಲ. ಪ್ರಾರ್ಥನೆ ಸೇಸ್ತಾನೇ ನಾನು ಸಾರ್ ಮಾಡ್ತಾನೇ ಇದೀನಿ ಸಾರ್, ಆದ್ರೆ ಉತ್ತರ ಸಿಗ್ತಾ ಇಲ್ಲ. ಏನಂತ ಪ್ರಾರ್ಥನೆ ಮಾಡೋದು ನಿಮ್ಗೆ ಗೊತ್ತಿಲ್ಲ, ದೇವ್ರ ಹತ್ರ ಏನ್ ಬೇಕು ಅಂತ ಕೇಳಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಕೇಳಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಆಗ ಸುಮ್ಮನೆ ಮೌನವಾಗಿ ಇಟ್ಬಿಡ್ತೀವಿ. ಆಗ ಪವಿತ್ರ ಆತ್ಮನ ಏನ್ ಮಾಡ್ತಾನೆ, ನಮಗೋಸ್ಕರ ನಮ್ಮಲ್ಲಿ ಇದ್ದು ಮೂಲಗುವ ರೀತಿಯಲ್ಲಿ ಇಲ್ಲೇನ್ ಹೇಳ್ಕೊಡ್ತಾ ಇದೆ, ಬೇಡಿಕೊಳ್ಳೋದು ನರಳಾಟದಿಂದ, ಮಾತಿಲ್ಲದಂತ ನರಳಾಟದಿಂದ ಪ್ರಾರ್ಥನೆ ಮಾಡ್ತಾನಂತೆ. ನಿನಗೋಸ್ಕರ, ನನಗೋಸ್ಕರ ನಮ್ಮಲ್ಲಿದ್ದು ಪ್ರಾರ್ಥನೆ ಮಾಡಿ ನಮ್ಗೆ ಸಹಾಯ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ಯಾವಾಗಲೂ ನಮ್ಗೆ ಸಹಾಯ ಮಾಡುವತನಾಗಿದ್ದಾನೆ. ನಾವ್ ಏನ್ ಬೇಡಬೇಕು ಆತನು ನಮಗೋಸ್ಕರ ಮಾತಿಲ್ಲದ ನರಳಾಟದ ಮುಖಾಂತರ
ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಎಲ್ಲಾ ರೀತಿಯ ಸಹಾಯಗಳನ್ನ ಅದು ಕೊಡ್ತಾನೆ. ಅವನು ನನ್ನ ನಾಮವನ್ನು ಅರ್ಥವನ್ನಾಗಿರೋದ್ರಿಂದ ಅವನನ್ನು ಯಾರು? ದೇವರ ನಾಮ. ಅಂದ್ರೆ ದೇವರ ಹೆಸರು ತಂದೆಯಾಗಿದ್ದಾನೆ, ಮಗನಾಗಿದ್ದಾನೆ, ಪವಿತ್ರ ಆತ್ಮನು ಆಗಿದ್ದಾನೆ. ಆತನು ಟ್ರಿನಿಟಿ ಗಾಡ್, ಆತನು ಒಬ್ಬನೇ, ಬೇರೆ ಬೇರೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸ್ವರದಿಂದ ಮಾತನಾಡ್ತಾ ಇದ್ದ, ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯ ಕುಮಾರನಾಗಿ ಜೀವಿಸಿದ. ಪ್ರಪಂಚ ಎಲ್ಲ ಓಡಾಡಕ್ಕಾಗಲಿಲ್ಲ ಮನುಷ್ಯ ಕುಮಾರನಾಗಿ ಯೇಸು ಕ್ರಿಸ್ತನು. ಎಲ್ಲೋ ಗಲಿಲಾಯ, ಯೆರೂಸಲೇಮ್ ಪ್ರಾಂತಗಳಲ್ಲಿ, ಬೆತ್ಲೆಹೆಮ್ ಪ್ರಾಂತಗಳಲ್ಲಿ, ಕೆಲವು ಪ್ರಾಂತಗಳಲ್ಲಿ ಆತನು ಓಡಾಡ್ದ. ಆದ್ರೆ ಪವಿತ್ರಾತ್ಮನು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇರ್ತಾನೆ. ಎಲ್ಲಿ ಯಾರ ಜೊತೆಯಲ್ಲಿ ಬೇಕಾದ್ರೂ ಇರ್ತಾನೆ. ಯಾಕಂದ್ರೆ ಆತ್ಮನು. ಗಾಳಿ ಬರೋದನ್ನ ನಮ್ಗೆ ಗೊತ್ತಾಗುತ್ತಾ? ಗಾಳಿ ಹೋಗೋದು ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಆದ್ರಿಂದ ದೇವರ ಆತ್ಮನು ಆತ್ಮನಾಗಿ ಎಲ್ಲರ ಸಂಗಡ ಎಲ್ಲ ಸಂದರ್ಭಗಳಲ್ಲಿ ಇರ್ತಾನೆ. ಹಾಗಾಗಿ ನಾನು ಹೋಗಿ ನಿಮ್ಗೆ ಒಂದು ಸತ್ಯದ ಆತ್ಮನ ಕಳಿಸ್ಕೊಡ್ತೀನಿ, ಸಹಾಯಕರನ್ನು ಕಳಿಸ್ಕೊಡ್ತೀನಿ. ಆ ಸಹಾಯಕನ ಯಾರು? ಪವಿತ್ರಾತ್ಮನು. ಯಾರು ಕಳಿಸ್ಕೊಟ್ಟಿದ್ದು? ಯೇಸು ಕ್ರಿಸ್ತನು. ಯಾರ ಮುಖಾಂತರ? ತಂದೆ ಮುಖಾಂತರ. ನಾನು ತಂದೆಯನ್ನು ಕೇಳ್ಕೊಳ್ತೀನಿ, ಆತನು ನಿಮ್ಮನ್ಗೆ ಸತ್ಯ ಆತ್ಮನು ಸಹಾಯಕನನ್ನು ಕಳಿಸ್ಕೊಡ್ತಾನೆ. ಅಂದ್ರೆ ಪವಿತ್ರ ಆತ್ಮನು ಕೂಡ ಯೇಸು ಕ್ರಿಸ್ತನ ತಂದೆ ಮುಖಾಂತರ ನಮ್ಗೆ ಕಳಿಸಲ್ಪಟ್ಟಿದೆ. ಅಂದ್ರೆ ತಂದೆಯಲ್ಲಿದ್ದ ಆತ್ಮನು, ಯೇಸು ಕ್ರಿಸ್ತನಲ್ಲಿದ್ದ ಆತ್ಮನು, ನಮ್ಮಲ್ಲಿ ಇರುವಂತಹ ಆತ್ಮನು ಆತನೊಬ್ಬನೇ. ಹಾಗಾಗಿ ಪ್ರಿಯರ ಸಹೋದರರೇ, ನನ್ನ ನಾಮವನ್ನು ಅರ್ಥವನ್ನಾಗಿರೋದ್ರಿಂದ ಅವನನ್ನು ಉದ್ಧರಿಸುವನು. ದೇವರ ನಾಮ ತಂದೆ, ಮಗ, ಪರಿಶುದ್ಧಾತ್ಮ. ಇನ್ನೂ ಅನೇಕ ಹೆಸರುಗಳಿದೆ. ಯೆಹೋವ ಈರೆ, ಯೆಹೋವ ಜೆರ್ರಿ, ಯೆಹೋವ ನಿಸ್ಸಿ, ಯೆಹೋವ ನಿಕೆ, ಯೆಹೋವನ ಚಿದ್ಕೇನು, ಯೆಹೋವ ಒಸ್ಸೇನು, ಯೆಹೋವ ಎಲ್ಶಾಡಾಯ್, ಯೆಹೋವ ಶಾಬೋತ್, ಯೆಹೋವ ರೂವಾ, ಯೆಹೋವ ಶಾಲೋಮ್. ಅನೇಕ ಹೆಸರುಗಳಿದೆ. ಅದರಲ್ಲಿ ಪ್ರತ್ಯೇಕವಾದ ನಾಮ ತಂದೆ, ಮಗ, ಪರಿಶುದ್ಧಾತ್ಮ. ನನ್ನ ನಾಮವನ್ನು ಅರ್ಥನಾಗದಿಂದ ಅವನ ಉದ್ಧರಿಸುವ. ಅಂದ್ರೆ ನಿನ್ಗೇನೇನು ಬೇಕೋ ಎಲ್ಲ ಕೊಡ್ಲಿಕ್ಕೆ ಆತನ ಶಕ್ತನು. ನಿನ್ನ ಆಶೀರ್ವಾದ ಮಾಡ್ಲಿಕ್ಕೆ ಶಕ್ತನು, ನಿನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಶಕ್ತನು, ನಿನ್ನ ನಿತ್ಯ ಜೀವಕ್ಕೆ ಅಂದ್ರೆ ಪರಲೋಕಕ್ಕೆ ತೆಗೆದುಕೊಳ್ಳಲಿಕ್ಕೆ ಹೋಗುವುದಕ್ಕೆ ಆತ ನೀನು ಕರೆದುಕೊಂಡು ಹೋಗ್ಲಿಕ್ಕೆ ಮಧ್ಯಾಕಾಶಕ್ಕೆ ಬರುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ನನ್ನ ಸಹೋದರ ಸಹೋದರಿ, ಹಾಗಾಗಿ ನನ್ನ ನಾಮವನ್ನು ಅರ್ಥವನ್ನಾಗಿ ನಾನು ಅವನನ್ನು ಉದ್ಧರಿಸುವನು. ಯೇಸು ಕ್ರಿಸ್ತನ ನಾಮ ನಾವು ಅರ್ಥಕೊಳ್ಳೋಣ. ಆ ನಾಮ ನಮ್ಮನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿ ನಿತ್ಯ ಜೀವಿತವನ್ನು ಕೊಡುವಂತ ನಾಮ ಆಗಿದೆ. ಅಂತ ದೇವಾದಿ ದೇವರಿಗೆ ಎಲ್ಲಾ ಘನಮಾನ ಮಹಿಮೆಗಳು ಹೊಂದಲಿ, ಸಲ್ಲಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರವಂದನೆ ಸ್ವಾಮಿ. ಈ ಮಾತುಗಳನ್ನ ನನ್ನ ಮುಖಾಂತರ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನೀನು ಆ ವಿವರಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಮಧುರವಾದ ಮಾತನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶ್ರಯಿಸಪ್ಪ. ಈ ಒಂದು ಪ್ರವಾದನ ವಾಕ್ಯಗಳನ್ನು ಅಪ್ಪ ಕೇಳಿದ ಪ್ರತಿಯೊಬ್ಬೊಬ್ಬರು ನೀನು ಆಶ್ರಯಿಸಪ್ಪ. ನೀನು ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ಆಶ್ರಯಿಸಪ್ಪ. ನೀನು ಒಳ್ಳೆಯ ದೇವರು ಸ್ವಾಮಿ ಅಪ್ಪ, ಒಳ್ಳೆ ಕಾರಣ ಮಾಡುವಂತ ದೇವರು ಸ್ವಾಮಿ. ಇಡೀ ಭೂ ಪ್ರಪಂಚದಲ್ಲಿರುವ ಎಲ್ಲ ಜಾತಿ ಜನಾಂಗಗಳನ್ನು ನೀನು ಆಶ್ರಯಿಸಿ ಎಲ್ಲರೂ ನಿನ್ನ ನಾಮ ಮಹಿಮೆಯನ್ನು ಅರ್ಥಕೊಂಡು ನಿನ್ನೊಂದಿಗೆ ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನು ಕಾಪಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.